ನಾವು ಲೆಟ್ಸ್ ಕಮ್ ಟು ವಿಮೆನ್ ಆಂಟ್ರಪ್ರನರ್ಸ್. ಬಹಳಷ್ಟು ಜನ ಈಗಿನ ಯಂಗ್ಸ್ಟರ್ಸ್ ಅಂತೂ ಎಲ್ಲ ಹೆಣ್ಮಕ್ಳು ಕೂಡ ನಮ್ಮದು ಒಂದು ಸಂಸ್ಥೆ ಕಟ್ಟಬೇಕು ಅಂತಿರ್ತಾರೆ. ಅಫ್ಕೋರ್ಸ್ ಜೆಂಡರ್ ಬೇಸ್ ಅಂತ ಅಲ್ಲ, ಎಲ್ರಿಗೂ ಸಂಸ್ಥೆ ಕಟ್ಟಬೇಕು ಅಂತಿರುತ್ತೆ. ಬಟ್ ಐ ಸ್ಟಿಲ್ ಫೀಲ್ ಸ್ಟ್ರಗಲ್ ಆಫ್ ಅ ವುಮೆನ್ ಇಸ್ ಮೋರ್ ದೆನ್ ಮೆನ್ ಅಂತ. ಹೌದಾ? ಹೌದು, ಎರಡು ರೀತಿಯಿಂದ. ಒಂದು, ಸ್ಟಾರ್ಟ್ ಮಾಡಲಿಕ್ಕೆ ಒಂದೇನು ಸಪೋರ್ಟ್ ಇರುತ್ತೆ, ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಅಥವಾ ನೀನು ಹೋಗಿ ಮಾಡು, ನೀನು ಪರವಾಗಿಲ್ಲ, ನಾನು ನಿನಗೆ ಇದು ಸಪೋರ್ಟ್ ಮಾಡ್ತೀನಿ ಅಂತ. ನಮ್ಮನೇಲಿ ನಾವಿಬ್ಬರು ಹೆಣ್ಮಕ್ಳು, ಹಾಗಾಗಿ ನಮ್ಮ ತಂದೆ ತಾಯಿ ವರ್ ವೆರಿ ಸ್ಟ್ರಾಂಗ್ ಸಪೋರ್ಟರ್ಸ್ ಆಫ್ ನಾವು ಏನೇ ಮಾಡ್ತೀವಿ ಅಂದರೂ ಅವರು ಹಿಂದೆ ಟಾಕೆ ಇಲ್ಲ ಎಂದೂ ಕೂಡ. ಹುಮ್ಮಸ್ಸಿನಿಂದ ನಮಗೆ ಅದನ್ನು ಪ್ರೋತ್ಸಾಹ ಮಾಡಿದ್ದಾರೆ. ಐ ಥಿಂಕ್ ಮನೆಯಿಂದ ಹಿಡಿದು ಫೈನಾನ್ಷಿಯಲ್ ಸಪೋರ್ಟ್ ಮತ್ತು ಈವನ್ ಇನ್ವೆಸ್ಟರ್ ಸಪೋರ್ಟ್ ಎಲ್ಲ ಕೂಡ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಮಟ್ಟಿಗೆ ಅದು ತೊಂದರೆ ಆಗುತ್ತೆ. ದ ಸೆಕೆಂಡ್ ಪಾರ್ಟ್ ಆಫ್ ದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಈ ನೆಟ್ವರ್ಕಿಂಗಲ್ಲಿ ಈಗ ಯಾವುದೇ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಅಂದರೆ ನಿಮಗೆ ಬೇರೆಯವರಿಂದ ಕಲಿಯೋದು ತುಂಬ ಇರುತ್ತೆ, ಅಥವಾ ಬೇರೆಯವರಿಂದ ನಿಮಗೆ ಬೆನಿಫಿಟ್ ಆಗೋದು ತುಂಬ ಇರುತ್ತೆ. ಈಗ VC ವೆಂಚರ್ ಕ್ಯಾಪಿಟಲ್ ನೆಟ್ವರ್ಕ್ ಬೇಕಾಗುತ್ತೆ, ಅಥವಾ ಟ್ರೇಡರ್ಸ್ ನೆಟ್ವರ್ಕ್ ಬೇಕಾಗುತ್ತೆ. ಈಗ ಸುಮಾರು ಇಲ್ಲಿ ಬಿಕಾಸ್ ಯಾರು ತುಂಬ ಕಮ್ಮಿ ಜನ ಹೆಂಗಸರು ಈ ಉದ್ಯಮಶೀಲತೆಯಲ್ಲಿ ತೊಡ್ಕೊಂಡು ಇರೋದ್ರಿಂದ ನಾವು ಈಗ ನಮ್ಮ ನೆಟ್ವರ್ಕಲ್ಲಿ ಇರ್ಬೋದು, ಆಂಟ್ರಪ್ರನರ್ಸಲ್ಲಿ ತುಂಬ ಕಮ್ಮಿ ಜನ ಇದ್ದೀವಿ. ಈಗ ಯಾವುದೋ ಒಂದು ಕಾನ್ಫರೆನ್ಸ್ಗೆ ಹೋದಾಗ ಅಲ್ಲಿ ಕೆಲವು ಜನ ಇರ್ತಾರೆ ಮಾತಾಡಲಿಕ್ಕೆ. ವಾಟ್ ಎವರ್ ಇಟ್ ಈಸ್, ಎಲ್ಲರ ಪ್ರತಿಯೊಬ್ಬರು ಮೇನ್ ಡಿಫ್ರೆನ್ಸ್ ಏನು, ಈಗ ವೆನ್ ವಿ ಸೇ ಒಬ್ಬರು ಮೆನ್ ಆ್ಯಂಡ್ ವಿಮೆನ್ ಅಂದಾಗ ನಮ್ಮ ಇಂಡಿವಿಜುವಲ್ ಟ್ರೇಟ್ಸ್, ಎಮೋಷನ್ ಅಟ್ಯಾಚ್ಮೆಂಟ್ ಇರ್ಬೋದು. ಯೂಶ್ವಲಿ ವಿಮೆನ್ ಆರ್ ಮೋರ್ ಸೆಂಟಿಮೆಂಟಲಿ ಇದು ಇನ್ವಾಲ್ವ್ಡ್ ಅಂತ. ಅದನ್ನು ಆಲ್ಮೋಸ್ಟ್ ಈಗ ನಾನು ಹೇಳೋ ಪ್ರಕಾರ ಅದನ್ನು ಪಾಪ್ಯುಲರ್ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಇಫ್ ಯು ಆರ್ ಅ ವಿಮೆನ್ ಯು ಶುಡ್ ಫೀಲ್ ಮೋರ್ ಎಮೋಷ್ನಲ್ ಅನ್ನಂಗೆ. ಅದು ಅಂದರೆ ವಿ ಆರ್ ಆಲ್ಸೋ ಮೋರ್ ಸೆಂಟಿಮೆಂಟಲ್ ಅಬೌಟ್ ಥಿಂಗ್ಸ್. ಬಟ್ ಅಂದರೆ ಅದನ್ನು ನಾವು ಪಾಸಿಟಿವ್ ಆಗಿ ನೋಡ್ಬೋದು. ಯು ಕ್ಯಾನ್ ಬಿಲ್ಡ್ ಬಿಸ್ನೆಸಸ್ ಬಿಕಾಸ್ ಆಫ್ ದಟ್ ಸೆಂಟಿಮೆಂಟ್. ಯು ವಿಲ್ ಟ್ರೀಟ್ ಪೀಪಲ್ ಬೆಟರ್, ರೈಟ್? ಅಟ್ ದ ಸೇಮ್ ಟೈಮ್ ಈಗ ಮನೆ ಕಡೆ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು. ಸೊ ದರ್ ಆರ್ ಲಾಟ್ ಆಫ್ ಡಿಫ್ರೆನ್ಸಸ್ ಫಾರ್ ಮೆನ್ ಆ್ಯಂಡ್ ವಿಮೆನ್ ಇನ್ ದೇರ್ ಪಾತ್ ಎವ್ರಿ ಡೇ. ಸೊ ವಿಮೆನ್ಗೆ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋ ಒಂದು ಶಬ್ದ ನಾನು ಅದನ್ನು ಯೂಸ್ ಮಾಡೋದಕ್ಕೂ ಇಷ್ಟಪಡಲ್ಲ. ಏನಕ್ಕೆ ಅಂದರೆ ವಿ ಹ್ಯಾವ್ ಮೇಡ್ ಇಟ್ ಸಚ್ ಅ ಬಿಗ್ ಪ್ರಾಬ್ಲಮ್. ವಿ ಆರ್ ನಾಟ್ ಏಬಲ್ ಟು ಬ್ರೇಕ್ ಇಟ್, ರೈಟ್? ಅಂದರೆ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ. ಐ ಥಿಂಕ್ ದೆರ್ ಹ್ಯಾಸ್ ಟು ಬಿ ಸಮ್ ಹಾರ್ಮೋನಿ. ಅಲ್ಲಿ ಏನೋ ಒಂದು ಅದನ್ನು ಹ್ಯಾಂಡಲ್ ಮಾಡೋಷ್ಟು ಒಂದು ಕೆಪಬಿಲಿಟಿ ಅನ್ನೋದಕ್ಕಿಂತ ಒಂದು ಸಪೋರ್ಟ್ ಏನಿದೆ ಅದು ಅಲ್ಲಿ ಬೇಕಾಗುತ್ತೆ. ಐ ಥಿಂಕ್ ದಟ್ ಈಸ್ ಅ ಸೆಕೆಂಡ್ ಬಿಗ್ ಥಿಂಗ್. ಮತ್ತು ನೆಟ್ವರ್ಕ್ ಕಮ್ಮಿ ಇರುತ್ತೆ. ಸೊ ಇಟ್ ಈಸ್ ಟ್ರೂ. ಈಗ ಏಂಜಲ್ ಇನ್ವೆಸ್ಟ್ಮೆಂಟಲ್ಲಾಗಿ ತುಂಬ ಜನ ಕಮ್ಮಿ ಇನ್ವೆಸ್ಟರ್ಸ್ ಕೂಡ ಆರ್ ವಿಮೆನ್. ಈಗ ಅಲ್ಲಿ ಹೂಡಿಕೆದಾರರೇ ವಿಮೆನ್ ಇಲ್ಲ ಅಂದರೆ ಅವ್ರು ಹೌ ಡು ದೇ ಈವನ್ ರಿಲೇಟ್ ಟು ವಿಮೆನ್ಸ್ ಸಿಚುವೇಶನ್ ಆರ್ ಅ ಪ್ರಾಬ್ಲಮ್? ಒನ್ ಆಫ್ ದ ಓಪನ್ ಕ್ವಶನ್ಸ್ ಲಾಟ್ ಆಫ್ ಯಂಗ್ ಪೀಪಲ್ ಆಸ್ಕ್ ಮೀ ಇಸ್ ಲೈಕ್, ಅಯ್ಯೋ ನಾನು ಐ ಆಮ್ ಇನ್ ದ ಏಜ್ ಗ್ರೂಪ್ ಆಫ್ 25 to 30. ಈಗ ಇನ್ವೆಸ್ಟರ್ಸ್ ದಟ್ಸ್ ಅ ಎಲಿಫೆಂಟ್ ಇನ್ ದ ರೂಮ್. ಯಾರು ಅದ್ರ ಬಗ್ಗೆ ಮಾತಾಡಲ್ಲ. ಇವರು ಇನ್ನು ಮದುವೆ ಆಗಿ ಮಕ್ಕಳು ಅಂತ ಹೊರಟೋಗ್ತಾರೆ, ಇವ್ರ ಕಂಪ್ನಿ ಸಂಸ್ಥೆ ಕಟ್ತಾರ ಅಂತ. ಇದನ್ನು ಓಪನ್ ಆಗಿ ಮಾತಾಡೋ ಅಷ್ಟು ಲೈಕ್ ಐ ಥಿಂಕ್ ಆನೆಸ್ಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇಲ್ಲ ನಮ್ಮ ಸಿಸ್ಟಮಲ್ಲಿ, ರೈಟ್? ಅದನ್ನು ಕೇಳ್ಬೋದು. ಈಗ US ಅಲ್ಲೆಲ್ಲ ದೇ ಅಟ್ಲೀಸ್ಟ್ ಡಿಸ್ಕಸ್ ವಾಟ್ ಆರ್ ಯುವರ್ ಪ್ಲ್ಯಾನ್ಸ್ ಅಂತ. ಓಕೆ, ನೋ ದಿಸ್ ಈಸ್ ಮೈ ಪ್ಲ್ಯಾನ್, ಐ ಹ್ಯಾವ್ ಫಿಗರ್ಡ್ ಔಟ್ ಹೌ ಟು ಮ್ಯಾನೇಜ್ ದಿಸ್ ಅಂತ ಅಂದರೆ ದೆರ್ ಇಸ್ ನೋ ಇಶ್ಯೂ. ಅದನ್ನು ಕೇಳೋದಕ್ಕೆ ಅದು ಹಂಗಾಗಿ ದುಡ್ಡೇ ಹಾಕಲ್ಲ. ಈಗ ದುಡ್ಡು ಹಾಕಿಲ್ಲ ಅಂದರೆ ನೀವು ಹೇಗೆ ಕಟ್ತೀರಾ ಅಲ್ವಾ? ಈಗ ಮೊನ್ನೆ ಯಾರಿಗೋ ಅನ್ಫಾರ್ಚುನೇಟ್ಲಿ ಹೇಳಿದೆ, ಶಿ ಈಸ್ ಅಬೌಟ್ 40 years. ನೋ ಏಜ್ ಇಸ್ ಯುವರ್ ಅಡ್ವಾಂಟೇಜ್ ಅಂದೆ. ಏನಕ್ಕೆ ಅಂದರೆ ಈ ಕ್ವಶನ್ಸೇ ಬರಲ್ಲ. ಸೊ ಡೋಂಟ್ ವರಿ, VC ವಿಲ್ ಪುಟ್ ಮನಿ ಇನ್ ಯು ಅಂದೆ. ಸೊ ಐ ಥಿಂಕ್ ಇದು ಇಟ್ಸ್ ಅನ್ಫಾರ್ಚುನೇಟ್ ಇನ್ ದ ಇಂಡಸ್ಟ್ರಿ, ಬಟ್ ಐ ಥಿಂಕ್ ವಿ ನೀಡ್ ಟು ಸಪೋರ್ಟ್ ಮೋರ್ ವಿಮೆನ್. ಲವ್ಲಿ. ಈಗ ಬರ್ತಾ ಇರೋ ಉದ್ಯಮಿಗಳಲ್ಲಿ, ಯಂಗ್ ಉದ್ಯಮಿಗಳಲ್ಲಿ ನಿಮಗೆ ವಿಯರ್ಡ್ ಅಥವಾ ಅಯ್ಯಪ್ಪ ಅನ್ಸೋವಂಥ ಮೈಂಡ್ ಸೆಟ್ ಏನಿದೆ ಅವ್ರದ್ದು? ಈಗ ವೆರಿ ಯಂಗ್ಸ್ಟರ್ಸ್ ಏನಿರುತ್ತೆ? ಸಿಕ್ಕಾಬಿಟ್ಟೆ ಹೈ ಇಮ್ಯಾಜಿನೇಷನ್. ಐ ಥಿಂಕ್ ಆಲ್ಮೋಸ್ಟ್ ನಮಗೆ ಅದನ್ನು ಈಗ ಸುಮಾರು ಜನ ಫೌಂಡರ್ಸ್ ಬಂದು ಮಾತಾಡ್ತಾರಲ್ಲ, ಅದನ್ನು ಈವನ್ ಎಷ್ಟು ಸ್ಪೀಡಲ್ಲಿ ಥಿಂಕ್ ಮಾಡ್ತಾ ಇರ್ತಾರೆ ಅಂದರೆ, ಲೈಕ್ ಇಟ್ಸ್ ನಾಟ್ ಲೈಕ್ ನಮಗೆ ಆ ಇಂಟೆಲಿಜೆನ್ಸ್ ಇಲ್ಲ ಅನ್ನೋ ಥರ ಏನಲ್ಲ ಅದು.
ನಮ್ಗೆ ಆ ಏರಿಯಾಗೆ ನಾವು ಎಂಟ್ರಿ ಆಗಿಲ್ವನೋ ಅನ್ನೋ ಒಂದು ಇದು ಎಷ್ಟು ಬೇಗ ಅವರು ಒಂದು ವಿಷಯದಲ್ಲಿ ಡೀಪ್ ಹೊಟ್ಟೋಗಿರ್ತಾರೆ. ನನಗನ್ಸ ಕ್ಲಾರಿಟಿ ಇರುತ್ತೆ ಆ ಏರಿಯಾದಲ್ಲಿ, ಫುಲ್ ಕ್ಲಾರಿಟಿ ಇರುತ್ತೆ. ಅವ್ರು ಏನು ಕಟ್ತಾ ಇರ್ತಾರೆ ಆ ಏರಿಯಾದಲ್ಲಿ ಫುಲ್ ಕ್ಲಾರಿಟಿ ಇರುತ್ತೆ. ಬೇರೆ ಏನು ಗೊತ್ತಿಲ್ಲದಲ್ಲೇ ಇರ್ಬೋದು. ನನಗನ್ಸೋದು ಈಗ ಒಂದು 20 ವರ್ಷದಿಂದ ಈ ಡಿಜಿಟಲ್ ಎಕ್ಸ್ಪೋಜರ್ ಸುಮಾರಿದೆ. ಹಾಗಾಗಿ ಮೊನ್ನೆ ಇನ್ನೂ ನನ್ನ ನೀಸ್ ವಾಸ್ ಟ್ರೈಂಗ್ ಟು ಗೋ ಇನ್ ಟು ಲಾಂಗ್ ಜಂಪ್. ನಾನು ಲಾಂಗ್ ಜಂಪಲ್ಲಿ ಐ ವಾಸ್ ಅನ್ ಅಥ್ಲೀಟ್. ನಾವಿದ್ದಾಗ ನಮಗೇನು ವೀಡಿಯೋಸ್ ಆಗಲಿ ಟ್ರೈನಿಂಗ್ ಆಗಲಿ ಏನೂ ಇರ್ತಿರ್ಲಿಲ್ಲ. ಅದು ಹಳ್ಳಿ ಕಡೆ ಅಂತೂ ತುಂಬ ಕಮ್ಮಿ. ಬಟ್ ಇವಾಗ ಹಳ್ಳಿನಲ್ಲಿರೋರು ಕೂಡ ಆ ಆನ್ಲೈನ್ ವಿಡಿಯೋ ನೋಡಿಬಿಟ್ಟು ಅದ್ರ ಬಗ್ಗೆ ಎಲ್ಲ ಏನು ಡ್ರಿಲ್ಸ್ ಮಾಡಬೇಕು, ಏನು ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಎಲ್ಲ ತಿಳ್ಕೊಬೋದು, ಏನು ಟೆಕ್ನಿಕ್ಸ್ ಇದೆ ಅಂತ. ಅದೇ ರೀತಿ ಈವನ್ ಆಂಟ್ರಪ್ರಿನರ್ಶಿಪ್ಪಲ್ಲಿ ಇಟ್ ಕ್ಯಾನ್ ಬಿ ಸ್ಪೇಸ್ ಕ್ರಾಫ್ಟ್, ಇಟ್ ಕ್ಯಾನ್ ಬಿ ಅಬೌಟ್ ಡಿಫೆನ್ಸ್ ಟೆಕ್, GPS ಬಗ್ಗೆ, ಸ್ಯಾಟಲೈಟ್ ಟೆಕ್ನಾಲಜಿ ಇರ್ಬೋದು, ಎನಿಥಿಂಗ್ ಕಾಂಪ್ಲೆಕ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರ್ಬೋದು. ಅವ್ರಿಗೆ somehow they are able to take a leap into deep technology. I think that is extremely positive for India. ಏಕೆಂದರೆ ನಾವು ಸರ್ವಿಸಸ್ ಕಂಟ್ರಿಯಾಗಿ ಉಳಿದ್ಬಿಟ್ಟಿದ್ದೀವಿ, ರೈಟ್? ಅಗ್ರಿಕಲ್ಚರ್ ಆ್ಯಂಡ್ ಸರ್ವಿಸಸ್, ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಮಟ್ಟಿಗೆ ನಡೀತಾ ಇತ್ತು. ಇವಾಗ ವಿ ಆರ್ ಟ್ರೈಂಗ್ ಟು ಬೂಸ್ಟ್. ಬಟ್ ಈ ಇನೋವೇಷನ್ ಮತ್ತು ಡೀಪ್ ಟೆಕ್ ಏನಿದೆ, ಈವನ್ ಟುಡೇ ವಿ ಆರ್ ಇಂಡೆಕ್ಸ್ಡ್ ವೆರಿ ಲೋ. ಐ ಥಿಂಕ್ ಬೋತ್ US ಆ್ಯಂಡ್ ಚೈನಾ ಆರ್ ವೇ ಅಹೆಡ್. ಅಟ್ಲೀಸ್ಟ್ ಈ ಒಂದು ಯಂಗ್ಸ್ಟರ್ಸಲ್ಲಿ ನೋಡ್ತಾ ಇರೋದು ನನಗೆ ಒಂದು ಬಿಗ್ ಪ್ರಾಮಿಸ್. ವೆರಿ ಲಾಸ್ಟ್ ಕ್ವೆಶ್ಚನ್. ತುಂಬ ಜನ ಉದ್ಯಮ ಶುರು ಮಾಡ್ತಾರೆ, ಬಟ್ ಸಕ್ಸಸ್ ಕಾಣೋರ ಸಂಖ್ಯೆ ಬಹಳ ಕಮ್ಮಿ. ಲೈಕ್ ವಿ ಕ್ಯಾನ್ ಕೌಂಟ್ ಇಟ್ ಇನ್ ಸಿಂಗಲ್ ನಂಬರ್ಸ್ ಅನ್ಸುತ್ತೆ. ಯಾಕೆ, ಏನಾಗುತ್ತೆ ತಪ್ಪು? ಐ ಥಿಂಕ್ ಅಂದರೆ ಜನರಲ್ ಪ್ರಾಬಬಿಲಿಟಿನೇ ಕಮ್ಮಿ ಇರುತ್ತೆ. ಬಟ್ ನನಗನ್ಸೋದು, ಈಗ ನಾವು ಮುಂಚೆ ಮಾತಾಡಿದ್ವಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ, ರೈಟ್? ಈಗ ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಇರಬೇಕು. ಈಗ ನಾನು ಒಂದು VCಯಿಂದ ಒಂದು ದುಡ್ಡು ತೊಗೊಂಡಿದ್ರೆ ಇಷ್ಟು ದಿನ ನನಗದು ರನ್ವೇ ಬರುತ್ತೆ, ಅಥವಾ ಎಲ್ಲ ಡೈರೆಕ್ಷನಲ್ಲೂ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾರೆ. ಎರಡನೇದಾಗಿ ಫಸ್ಟ್ನೇದು ಕ್ಯಾಲ್ಕುಲೇಷನ್ ಆ್ಯಂಡ್ ಪ್ಲ್ಯಾನಿಂಗ್ ಇರಬೇಕು. ಸೆಕೆಂಡು, ಈಗ ನೀವೊಂದು ಸ್ಟಾರ್ಟಪ್ ಅಂತ ಮಾಡಿದ್ರೆ ನಿಮ್ಮ ಓನ್ಲಿ ಅಡ್ವಾಂಟೇಜ್ ಇಸ್ ಸ್ಪೀಡ್. ನಿಮಗೆ ಆ ಒಂದು ಸ್ಪೀಡಲ್ಲಿ ನೀವು ಕೆಲಸ ಮಾಡಿ ಅದ ಒಂದು ಸೊಲ್ಯೂಷನ್ ಹುಡುಕಿಲ್ಲ ಅಂದರೆ, ದೊಡ್ಡ ಕಂಪ್ನಿಗಳ ಹತ್ರ ಅವರ ಎಲ್ಲ ರಿಸೋರ್ಸಸ್ ಇದೆ, ಪೀಪಲ್ ಇದ್ದಾರೆ, ಜನ ಇರ್ತಾರೆ, ಟೆಕ್ನಾಲಜಿ R&Dಗೆ ಇನ್ವೆಸ್ಟ್ ಮಾಡೋಷ್ಟು ದುಡ್ಡು ಇರುತ್ತೆ, ನೆಟ್ವರ್ಕ್ ಇರುತ್ತೆ, ಎಲ್ಲ ಇರುತ್ತೆ. ದ ಓನ್ಲಿ ಅಡ್ವಾಂಟೇಜ್ ಯು ಹ್ಯಾವ್ ಆಸ್ ಎ ಸ್ಟಾರ್ಟಪ್ ಈ ಸ್ಪೀಡ್. ಆ ಸ್ಪೀಡನ್ನು ನೀವು ಬಳಸ್ಕೊಂಡು ಫಾಸ್ಟಾಗಿ ಮಾಡಬೇಕು. ಅದು ಬರೋದು ಫೋಕಸಿಂದ. ನಾನು ಒಂದೇ ಟೈಮಲ್ಲಿ 3 ಕೆಲಸ ಹಿಡಿತೀನಿ, 3 ಡೈರೆಕ್ಷನಲ್ಲಿ ಬಿಲ್ಡ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಈಗ ಯಾರೋ ಒಬ್ರು EV ಸ್ಟಾರ್ಟಪ್ ಮಾಡ್ತಾ ಇದ್ದಾರೆ, ಸ್ಕೂಟರ್ ಮಾಡೋಕ್ಕೆ ಹೋಗ್ತಾರೆ, ಜೊತೆಲಿಗೆ ಇನ್ನೊಂದೇನೋ ಒಂದು ಸಣ್ಣದಾಗಿ ಇನ್ನೊಂದು ಕಾರ್ದು ಇಂಜಿನ್ ಮಾಡೋಕ್ಕೆ ಹೋಗ್ತೀನಿ. ಅದು ಐ ಥಿಂಕ್ ಯು ವಿಲ್ ಲೂಸ್ ಔಟ್ ಆನ್ ಸ್ಪೀಡ್. ಏಕೆಂದರೆ ಈಗ ಹೀರೋ ಹೊಂಡಾದವರು ಅವ್ರು ಎನಿ ಸಚ್ ಕಂಪನಿ ಎನಿ ಟೈಮ್ ದೆ ಕ್ಯಾನ್ ಕ್ವಿಕ್ಲಿ ಇನ್ವೆಸ್ಟ್ ಮನಿ. ನೀವು ಈಗ ನಮ್ಮ ಬೆಂಗಳೂರು ಕಂಪನಿ ಏಥರ್ ಬೇಗ ಬಿಲ್ಡ್ ಮಾಡಿ ರಿಲೀಸ್ ಮಾಡಬೇಕು, ರೈಟ್? ಆ ಫೋಕಸ್ ಇರಬೇಕು ಫಸ್ಟ್ ಮಾರ್ಕೆಟ್. ಹೌದು. ಸೊ ಐ ಥಿಂಕ್ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಫೋಕಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವೆರಡರಿಂದ ಬರೋದು ಸ್ಪೀಡ್ನ ಪ್ರಯಾರಿಟೈಸ್ ಮಾಡಿ ಬಿಲ್ಡ್ ಮಾಡಬೇಕು. ಸುಮಾರು ಜನ ಇಲ್ಲೇ ಎಡವ್ಬಿಟ್ಟು ಮತ್ತೆ ಬೇರೆ ಇನ್ವೆಸ್ಟರ್ಸ್ ಹೇಳಿದ್ರು ಕೂಡ ಯು ಕೆನಾಟ್ ಓವರ್ ರೂಲ್ ಅ ಫೌಂಡರ್. ಅವರು ಕೇಳೋದಿಲ್ಲ. ಬಟ್ ಇದೇ ರೀತಿನಲ್ಲಿ 2 ವರ್ಷ ಆಗೋಗಿರುತ್ತೆ, 4 ವರ್ಷ ಆಗೋಗಿರುತ್ತೆ, ಅಷ್ಟರಲ್ಲಿ ದುಡ್ಡು ಖಾಲಿ ಆಗಿರುತ್ತೆ. ಸೊ ಒಂದರಿಂದ ಒಂದು ಇಟ್ಸ್ ಲೈಕ್ ಡಾಮಿನೋ ಎಫೆಕ್ಟ್ ಥರ, ಒಂದು ಬೀಳುತ್ತೆ ಅದರಿಂದ ಇನ್ನೊಂದು ಬೀಳುತ್ತೆ, ಹಾಗಾಗಿ ಹೌದು, ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸು. ಓಕೆ, ಫೈನಲಿ ಎಲ್ಲ ಯುವ ಉದ್ಯಮಿಗಳಿಗೆ ಜ್ಯೋತಿರ್ಮಯಿ ಅವರು ಕೊಡೋ ಪಂಚಸೂತ್ರಗಳೇನು? 5 ರೂಲ್ಸ್. ಐ ಥಿಂಕ್ ಆಸ್ ಐ ಆಲ್ರೆಡಿ ಸೆಡ್, ಇಫ್ you really want to do it for money, don't do it. Don't do it. Okay. If you enjoy the journey, ekendre whatever we have spoken, perseverance, grit, everything, right? You cannot, alleno on nange because of money antaga you cannot drive that. You are doing it out of passion, you are doing it out of your joy for the journey of entrepreneurship, then you will find success. Second, speed is everything. Do not compromise on speed at any cost. Like if you need more talent, more people, if you need a specific financial investment, ಏನಿದ್ರು ಅದನ್ನು ಫಸ್ಟು ಸ್ಪೀಡ್ಗೋಸ್ಕರ ಸಾಲ್ವ್ ಮಾಡಿ. ಅದಾದಮೇಲೆ ಬರೋದು
ಎಲ್ಲ ಈಗ ನಾವು ಆಲ್ರೆಡಿ ಮಾತಾಡಿದ್ವಿ, ಪೆಡಿಗ್ರಿ ಆ್ಯಂಡ್ ಹೈ ಸ್ಯಾಲರೀಸ್. ಕಂಪ್ನಿ ಬಿಲ್ಡ್ ಮಾಡೋದು ಜನ, ಪೀಪಲ್ ವಿಲ್ ಬಿಲ್ಡ್ ದ ಕಂಪ್ನಿ, ಬಟ್ ಬಿಲ್ಡ್ ಮಾಡಬೇಕಾದ್ರೆ ಐ ಥಿಂಕ್ ಯು ಹ್ಯಾವ್ ಟು ಟ್ರಸ್ಟ್ ಪೀಪಲ್ ಫಾರ್ ದೆಮ್ ಟು ಟ್ರಸ್ಟ್ ಯು. ಫಸ್ಟ್ ಯು ಹ್ಯಾವ್ ಟು ಟ್ರಸ್ಟ್ ದೆಮ್. ಅವಾಗಷ್ಟೇ ನೀವು ಅವ್ರನ್ನ ಬೆಳೆಸ್ತೀರಾ, ಅವ್ರು ನಿಮ್ಮ ಕಂಪ್ನಿ ಬೆಳೆಸ್ತಾರೆ. ಸೊ ದಿಸ್ ವಿಲ್ ಬಿ ಮೈ ಥರ್ಡ್ ಅಡ್ವೈಸ್. ಟೇಕ್ ಕೇರ್ ಆಫ್ ಯುವರ್ ಪೀಪಲ್. ದ ಫೋರ್ತ್ ಒನ್ ಈಸ್ ಥಿಂಕ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಿಮ್ದು ಐಡಿಯಾ ಒಂದು ಹಂತಕ್ಕೆ ಬಂತು ಅಂದಾಗ ಥಿಂಕ್ ಟಾಪ್ ಡೌನ್. ಸುಮಾರು ಪ್ರಾಬ್ಲಮ್ ಆಗೋದು ಮಾರ್ಕೆಟ್ ಡೈನಾಮಿಕ್ಸಿಂದ. ಆ ಮಾರ್ಕೆಟಲ್ಲಿ ನಿಮಗೆ ಸಕ್ಸಸ್ ಸಿಗಬೇಕು ಅಂದರೆ ಆ ಫುಲ್ ಇಂಡಸ್ಟ್ರಿ ನಿಮಗೆ ಗೊತ್ತಿರಬೇಕು. ಫಸ್ಟು ಟೆಕ್ನಾಲಜಿಯಿಂದ ಇರ್ಬೋದು, ಅಥವಾ ಬೇರೆ ಯಾರು ಈ ಏರಿಯಾದಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ. ಬಿಯಾಂಡ್ ದಟ್ ಯು ಹ್ಯಾವ್ ಟು ಫೋಕಸ್ ಆನ್ ಇಲ್ಲಿ ಈ ಮಾರ್ಕೆಟಲ್ಲಿ ಏನು M&As ನಡೀತಾ ಇದೆ, ಕನ್ಸಾಲ್ಟೇಷನ್ ನಡೀತಿದೆ, ಏನು ಪಾಲಿಸಿ ಇದೆ. ಏಕೆಂದರೆ ಅಟ್ ಅ ಫೈನಲ್ ಸ್ಟೇಜ್ ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿಲ್ ರಿಯಲಿ ಡಿಫೈನ್ ಯುವರ್ ಜರ್ನಿ, ರೈಟ್? ದ ಲಾಸ್ಟ್ ಒನ್ ಈಸ್ you are an entrepreneur because of you. Believe in that wholly and get on to the journey. You need to give ಅಂದರೆ ಬೇರೆಯವ್ರು ಹೇಳೋದು ಕೇಳೋದಕ್ಕೆಲ್ಲ ನೀವು ಅದನ್ನು ಡೆಫ್ ಇಯರ್ ಕೊಡಲೇಬೇಕಾಗತ್ತೆ. ಒನ್ಸ್ ಯು ಡಿಸೈಡ್ ಟು ಗೋ ಅಹೆಡ್, ಡೂ ಇಟ್ ಹೋಲ್ ಹಾರ್ಟೆಡ್ಲಿ. ಆ ಕನ್ಫ್ಯೂಷನಲ್ಲಿ ಇದ್ದರೆ ನಿಮಗೆ ಸಕ್ಸಸ್ ಸಿಗಲ್ಲ. ಫಸ್ಟ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಯು ಆರ್ ದ ಹೋಲ್ ಆ್ಯಂಡ್ ಸೋಲ್ ಆಫ್ ದ ಕಂಪನಿ. ವಂಡರ್ಫುಲ್, ವಂಡರ್ಫುಲ್. ಥ್ಯಾಂಕ್ ಯು. ಸೊ ನಿಮ್ಮ ಮುಂದಿನ ಜರ್ನಿ ಯಾವ ಕ್ಷೇತ್ರದ ಕಡೆಗೆ ಹೋಗ್ತಾ ಇದೆ ಈಗ? ನನಗೆ ಆಲ್ರೆಡಿ ಸ್ವಲ್ಪ ಇನ್ಕ್ಲಿನೇಷನ್ ಇರೋದು ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್. ಓಕೆ. ಬಟ್ ನಾನು ಅದೇ ಈಗ ಆಲ್ರೆಡಿ ಮಾತಾಡಿದ್ವಿ, ನನ್ನ ಫಸ್ಟ್ ಸ್ಟಾರ್ಟಪ್ಪಲ್ಲಿ ನನಗೆ ಟೈಮು ವಾಸ್ ಹಾರ್ಡ್ಲಿ ಎನಿಥಿಂಗ್ 1 year, 1.5 year. ನನಗನ್ಸೋದು ನಾನು ಐ ಹ್ಯಾವ್ ಟು ರಿಯಲಿ ಥಿಂಕ್ ಥ್ರೂ ದಿಸ್ ಫೇಸ್ ಬಿಫೋರ್ ಐ ಡೂ ಮೈ ನೆಕ್ಸ್ಟ್ ಸ್ಟಾರ್ಟಪ್. ನಾನೇ ಹೇಳಿರೋಂಗೆ 10 ವರ್ಷ ಹಿಡಿಯುತ್ತೆ ಒಂದು ಕಂಪ್ನಿ ಕಟ್ಟಲಿಕ್ಕೆ. ಸೊ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ವಾಂಟ್ ಟು ಗೆಟ್ ಇಂಟು ಅ ಸೆಕ್ಟರ್ ವಿಚ್ ಐ ಕ್ಯಾನ್ ಬಿಲ್ಡ್ ಫಾರ್ ದ ನೆಕ್ಸ್ಟ್ 10 or 15 years ಇಂಟು ಸಮಥಿಂಗ್. ಅದನ್ನು ತುಂಬ ದೊಡ್ಡದಾಗಿ ಬೆಳೆಸಬೇಕು ಅಂತ ಒಂದು ಆಸೆ ಇದೆ. ಸೊ ಹೆಲ್ತ್ ಕೇರ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಬಟ್ ಐ ಆಮ್ ಓಪನ್ ಟು ಎವ್ರಿಥಿಂಗ್. ಸೊ ಐ ಆಮ್ ಓಪನ್ ಟು ಐಡಿಯಾಸ್. ಸೊ ಐ ಆಮ್ ಎಕ್ಸ್ಪ್ಲೋರಿಂಗ್ ಇನ್ ದಟ್. ಬಟ್ AI ಅಲ್ಲಿ ಬಿಲ್ಡ್ ಮಾಡಬೇಕು ಅಂತ, ಯಾಕೆಂದರೆ ದಟ್ ಈಸ್ ದ ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಷನಲ್ ಟೆಕ್ನಾಲಜಿ ಬಂದಿರೋದು AI ಆಫ್ಟರ್ ಇಂಟರ್ನೆಟ್. ಸೊ ಐ ಥಿಂಕ್ ಐ ಆಮ್ ಫಾರ್ಚುನೇಟ್ ಟು ಹ್ಯಾವ್ ಅ ಟೆಕ್ ಬ್ಯಾಕ್ಗ್ರೌಂಡ್. ಸೊ AI ಮತ್ತು ಹೆಲ್ತ್ ಕೇರ್ ಅಥವಾ ಎಜುಕೇಷನ್, ಸಮಥಿಂಗ್ ವಿಚ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ ಆಲ್ಸೋ. ಓಕೆ, ಆಲ್ ದ ವೆರಿ ಬೆಸ್ಟ್ ಜ್ಯೋತಿರ್ಮಯಿ ಅವರೇ. ಇಟ್ ವಾಸ್ ವಂಡರ್ಫುಲ್ ಟಾಕಿಂಗ್ ಟು ಯು. ಅಂದರೆ ಹೆಂಗಿರುತ್ತೆ ಜರ್ನಿ, ಟಫ್ ಡಿಸಿಷನ್ಸ್ಗಳು ಯಾವಾಗ ತೊಗೋಬೇಕಾಗತ್ತೆ, ಟಫ್ ಟೈಮ್ ಬಂದಾಗ ಏನು ಮಾಡಬೇಕಾಗತ್ತೆ. ಐ ಥಿಂಕ್ ಎಲ್ಲರ ಬಗ್ಗೆ ನಾವು ಮಾತನಾಡುವಾಗ ಅಷ್ಟು ಕಷ್ಟಪಟ್ಟರು, ಇಷ್ಟು ಕಷ್ಟಪಟ್ಟರು, ಆದರೆ ಆ ಕಷ್ಟದ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಐ ಥಿಂಕ್ ನಿಮ್ಮ ಜರ್ನಿ ನೋಡಿದ್ರೆ ಅರ್ಥ ಆಗುತ್ತೆ ಅನಿಸುತ್ತೆ. ಆ್ಯಂಡ್ ಎಲ್ಲವೂ ಚೆನ್ನಾಗಿದ್ದಾಗ ರೈಟ್ ಡಿಸಿಷನ್ ಏನು ತಗೋಬೇಕು ಅನ್ನೋದು ಕೂಡ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಏಂಜಲ್ ಜರ್ನಿ ಹೀಗೆ ಮುಂದುವರಿತಾ ಇರಲಿ, ಇನ್ನೊಂದಷ್ಟು ಉದ್ಯಮಿಗಳನ್ನು ಹುಟ್ಟಾಕಿ, ಹಾಗೆ ನಿಮ್ಮ ಹೊಸ ಅಡ್ವೆಂಚರ್ಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.